ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ರಾಜ್ಯದಲ್ಲಿ ಈಗ RSS ನಿಷೇಧ ಮಾಡಬೇಕು ಅನ್ನುವಂತಹ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರಿಂದಾನೆ. ಈ RSS ನಿಷೇಧ ಮಾಡೋದು ಅಷ್ಟೊಂದು ಈಸಿನಾ? ಒಂದು ವೇಳೆ ನಿಷೇಧ ಮಾಡಿದ್ದೇ ಆದರೆ ಕಾಂಗ್ರೆಸ್ಗೆ ಇದರಿಂದ ಯಾವ ರೀತಿ ಲಾಭ ನಷ್ಟ ಅನ್ನೋ ಚರ್ಚೆಯ ಜೊತೆಗೆ ಯಾಕೆ ಕಾಂಗ್ರೆಸ್ ಈ ಥರದ ಒಂದು ಆಲೋಚನೆಯನ್ನು ಮಾಡ್ತಾ ಇದೆ, ಕಾಂಗ್ರೆಸ್ನ ಕೆಲವು ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳಿಗೆ BJP ಯಾವ ರೀತಿ ತಿರುಗೇಟನ್ನು ಕೊಡ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ. ಹೀಗಾಗಿ ಈ ಹಿಂದೆ ಕೂಡ RSS 3 ಸಲ ಬ್ಯಾನ್ ಆಗಿತ್ತು. ಆ ಸಂದರ್ಭ ಹೇಗಿತ್ತು, ಈಗ ಬ್ಯಾನ್ ಮಾಡೋದಕ್ಕೆ ಏನೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಬ್ಯಾನ್ ಮಾಡಿದರೆ ಏನಾಗುತ್ತೆ, ಮಾಡದೆ ಇದ್ರೆ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶೇಷವಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. राष्ट्रीय स्वयंसेवक संघ दुनिया का सबसे बड़ा सांस्कृतिक संगठन है और स्वयंसेवी संगठनों के लिए एक मॉडल भी है। राष्ट्र निष्ठा कैसे होती है ये देखना हो तो राष्ट्रीय स्वयंसेवक संघ के स्वयंसेवकों से लोग सीखें। RSS ಸಂಘಟನೆಗೆ 100 ವರ್ಷ ಕಂಪ್ಲೀಟ್ ಆಗಿದೆ. ಸೊ ರಾಜ್ಯಾದ್ಯಂತ ಪಥ ಸಂಚಲನವನ್ನ ಹಮ್ಮಿಕೊಂಡಿದ್ದಾರೆ BJPಯ ನಾಯಕರು, ಜೊತೆಗೆ RSS ಕಾರ್ಯಕರ್ತರು ಕೂಡ. ಆದರೆ ಯಾವುದೇ ಅನುಮತಿ ಪಡೆದುಕೊಳ್ಳದೆ ಪಥ ಸಂಚಲನವನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋ ಆರೋಪ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದಕ್ಕೆ ಒಂದಷ್ಟು ಮಂದಿ ಪರವಾದಂಥ ಜೊತೆಗೆ ವಿರೋಧವಾದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಒಂದು ಪತ್ರ ಏನಿದೆ CM ಸಿದ್ದರಾಮಯ್ಯನವರಿಗೆ, ಆ ವಿಚಾರದ ಬಗ್ಗೆನೇ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ವಾಕ್ಸಮರಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಸೊ ಈ RSS ಕುರಿತಾಗಿನೇ ಮೊದಲು ಹೇಳೋದಾದ್ರೆ, ಈ RSS ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ 1925ರಲ್ಲಿ ನಾಗಪುರದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಸ್ಥಾಪನೆ ಮಾಡಿದಂಥ ಸಂಘಟನೆ ಇದು. ಇದರ ಮೂಲ ಉದ್ದೇಶ ಏನಂತಂದ್ರೆ ಭಾರತೀಯ ಸಂಸ್ಕೃತಿ, ಹಿಂದೂ ಸಮಾಜದ ಏಕತೆ, ರಾಷ್ಟ್ರಭಕ್ತಿ ಹಾಗೆ ಶಿಸ್ತಿನ ಜೀವನ ಅನ್ನೋದು. RSS ಯಾವ ರಾಜಕೀಯ ಪಕ್ಷ ಕೂಡ ಅಲ್ಲ, ಆದರೆ ಇದರ ಸಿದ್ಧಾಂತದಿಂದ ಪ್ರೇರಿತವಾಗಿ BJP ಅನ್ನೋ ರಾಜಕೀಯ ಪಕ್ಷ ಹುಟ್ಕೊಂಡಿದ್ದು ಅಂತ ಹೇಳ್ತಾರೆ. ಹೀಗಾಗಿನೇ RSS ಮೇಲೆ ಯಾವಾಗಲೂ ರಾಜಕೀಯ ಕಣ್ಣೋಟ ಅಂತೂ ಇದ್ದೇ ಇರುತ್ತೆ. ಸದ್ಯಕ್ಕೆ ಕೇಳಿ ಬರ್ತಾ ಇರೋ ವರದಿ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ RSS ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿದೆ. ಕೆಲವು ಇಲಾಖೆಗಳು ಅದರ ಶಾಖೆಗಳಲ್ಲಿ ನಡೆಯೋ ಭಾಷಣಗಳು ಹಾಗೆ ಕಾರ್ಯಕ್ರಮಗಳು ಹಾಗೆ ತರಬೇತಿಗಳನ್ನು ಒಂದಷ್ಟು ಪರಿಶೀಲನೆ ಮಾಡ್ತಾ RSS ನಿಷೇಧ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ಈ ಸಂದರ್ಭದಲ್ಲಿ ಮತ್ತೆ ಹುಟ್ಕೊಂಡಿದೆ. RSS ನಿಷೇಧ ಮಾಡೋದು ಅಷ್ಟೊಂದು ಸುಲಭನಾ? ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಇದೇ ದೊಡ್ಡ ಚರ್ಚೆ ಆಗ್ತಾ ಇರೋದು. ಸರ್ಕಾರ RSS ಸಂಘಟನೆಗೆ ನಿಷೇಧ ಹೇರೋದಕ್ಕೆ ಯೋಚನೆ ಮಾಡ್ತಿದೆ ಅನ್ನೋ ಸುದ್ದಿ ಬಂದಿದ್ದೇ ತಡ BJP ನಾಯಕರು ಕೂಡ ಇದಕ್ಕೆ ಖಾರವಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಆದರೆ RSS ಬ್ಯಾನ್ ಮಾಡೋದು ಅಷ್ಟೊಂದು ಈಸಿನಾ? ಕಾನೂನು ಪ್ರಕಾರ ಸುಲಭ ಇದೆಯಾ? ಇದಕ್ಕೆ ರಾಜಕೀಯ ಅರ್ಥ ಯಾವ ರೀತಿಯಾಗಿರುತ್ತೆ? ಇದೆಲ್ಲದ್ರ ಬಗ್ಗೆ ಹೇಳ್ತೀನಿ. ಸೊ RSS ನಿಷೇಧ ಮಾಡೋ ಆಲೋಚನೆಗೆ ಇಲ್ಲಿ ಮೇನ್ ಕಾರಣ ಸರ್ಕಾರದ ವಾದದ ಪ್ರಕಾರ ಸಂಘ ಸಮಾಜದಲ್ಲಿ ವಿಭಜನೆ ಮಾಡ್ತಾ ಇದೆ, ಅಸಹಿಷ್ಣುತೆಯನ್ನು ಹರಡ್ತಾ ಇದೆ, ಧಾರ್ಮಿಕ ದ್ವೇಷವನ್ನು ಹುಟ್ಟುಹಾಕ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಇದು ಕೇವಲ ರಾಜಕೀಯ ಆರೋಪ ಮಾತ್ರ ಆಗಿಲ್ಲ, ನಿಜವಾದ ಕಾನೂನು ಆಧಾರ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಕ್ರಿಯೇಟ್ ಆಗುತ್ತೆ. ಯಾವುದೇ ಸಂಘಟನೆಯನ್ನ ನಿಷೇಧ ಮಾಡೋದು ಅಷ್ಟೊಂದು ಈಸಿಯಾದ ವಿಚಾರ ಅಲ್ವೇ ಅಲ್ಲ. ಯಾಕಂದ್ರೆ ಭಾರತದಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನೋ ಕಾನೂನಿದೆ. ಈ ಕಾನೂನಿನ ಪ್ರಕಾರ ಯಾವುದೇ ಸಂಘಟನೆ ರಾಷ್ಟ್ರದ ಭದ್ರತೆಗೆ ಧಕ್ಕೆ ತಂದ್ರೆ ಅಥವಾ ಹಿಂಸಾತ್ಮಕ ಚಟುವಟಿಕೆಯನ್ನ ನಡೆಸಿದ್ರೆ ಮಾತ್ರ ಕೇಂದ್ರ ಸರ್ಕಾರ ಅದನ್ನ ನಿಷೇಧ ಮಾಡಬಹುದು. ರಾಜ್ಯ ಸರ್ಕಾರದಿಂದ ಮಾತ್ರ RSS ನಿಷೇಧ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಅನುಮತಿ ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಕರ್ನಾಟಕ ಸರ್ಕಾರ ಅಂದ್ಕೊಂಡ್ರೂ ಕೂಡ RSS ನಿಷೇಧದ ಅಂತಿಮ ತೀರ್ಮಾನ ಮಾತ್ರ ದೆಹಲಿಯ ಕೇಂದ್ರದ ಕೈನಲ್ಲಿರುತ್ತೆ. ಇಲ್ಲಿ ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಸರ್ಕಾರ ಯಾಕೆ ಈ ವಿಷಯವನ್ನ ಎತ್ತಿದೆ ಅಂತ. ಕೆಲವರು ಹೇಳೋ ಹಾಗೆ ಇದು ರಾಜಕೀಯ ಲೆಕ್ಕಾಚಾರ ಕೂಡ ಹೌದು. ಕರ್ನಾಟಕದಲ್ಲಿ ಹಿಂದೂ ಮತದಾರರನ್ನ ಪ್ರಭಾವಿಸೋದಕ್ಕೆ BJP RSS ಜೊತೆ ಬಲವಾಗಿ ನಿಂತಿದೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ RSS ವಿರುದ್ಧ ನಿಂತು ಒಂದು ರೀತಿ ಧರ್ಮನಿಷ್ಠೆಯಲ್ಲಿರೋ ಮತದಾರರನ್ನ ಒಗ್ಗೂಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ.
ಇದು ಧಾರ್ಮಿಕ ಅಥವಾ ಸಿದ್ಧಾಂತದ ವಿಚಾರಕ್ಕಿಂತ ಹೆಚ್ಚು ರಾಜಕೀಯ ತಂತ್ರ ಅಂತಾನೆ ಹೇಳ್ಬಹುದು. ಆದರೆ ಇದು ಕಾಂಗ್ರೆಸ್ಗೆ ಬೌನ್ಸ್ ಬ್ಯಾಕ್ ಕೂಡ ಆಗಬಹುದು. RSS ನಿಷೇಧದ ಪ್ರಯತ್ನವನ್ನೇನಾದರೂ ಮಾಡಿದರೆ ಹಿಂದೂ ಮತದಾರರ ಸಹಾನುಭೂತಿ ಬಿಜೆಪಿಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಇನ್ನು ಜನರ ಮನಸ್ಸಲ್ಲೂ ಕೂಡ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಇದೆ ಇದ್ರ ಬಗ್ಗೆ. ಕೆಲವ್ರ ಪ್ರಕಾರ RSS ಸಮಾಜದಲ್ಲಿ ಅಸಹಿಷ್ಣುತೆಯನ್ನು ಬೆಳೆಸ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಕೆಲವರು RSS ಸಾವಿರಾರು ಗ್ರಾಮಗಳಲ್ಲಿ ಸಮಾಜ ಸೇವೆ ಮಾಡ್ತಾ ಇದೆ, ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದೆ, ಹಾಗಾಗಿ ಇಷ್ಟು ದೊಡ್ಡ ಸಂಘಟನೆಯನ್ನ ನಿಷೇಧ ಮಾಡೋದು ಒಳ್ಳೆಯದಲ್ಲ, ಹಾಗೆ ಅಸಾಧ್ಯ ಕೂಡ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಜನಾಭಿಪ್ರಾಯ ಎರಡೂ ಕಡೆಯಿಂದ ಅಂದ್ರೆ ಎರಡು ಥರ ಕೂಡ ಇದೆ. ಈ RSS ನಿಷೇಧ ಮಾಡೋದಕ್ಕೆ ಸರ್ಕಾರದ ಮುಂದೆ ತುಂಬಾನೇ ಅಡೆತಡೆಗಳಿದೆ. ಈಗ ಕಾನೂನು ಪ್ರಕ್ರಿಯೆ ಅನ್ನೋದು ಕಷ್ಟ ಆಗಬಹುದು. ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡೋದು ಡೌಟ್ ಅಂತ ಹೇಳ್ಬೋದು, ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಇರೋದು. ಹಾಗೆ ನ್ಯಾಯಾಲಯದ ಸವಾಲು ಕೂಡ ಎದುರಾಗಬಹುದು. ಲಕ್ಷಾಂತರ ಸದಸ್ಯರು ಪ್ರತಿಭಟನೆ ಕೂಡ ಮಾಡಬಹುದು. ಹೀಗಾಗಿ ಕೇವಲ ಪ್ರಕಟಣೆ ಮೂಲಕ ನಿಷೇಧ ಅನ್ನೋದು ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು RSS ನಿಷೇಧ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಲಾಭ ಆಗಬಹುದು ಅನ್ನೋ ಕೆಲವೊಂದು ಅಂಶಗಳನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಸರ್ಕಾರ RSS ಮೇಲೆ ನಿಷೇಧದ ಯೋಚನೆಯನ್ನ ಮಾಡ್ತಿದೆ ಅನ್ನೋ ಸುದ್ದಿ ಹೆಚ್ಚು ಚರ್ಚೆಗೆ ಕಾರಣ ಆಗಿರೋದು. ಹೀಗಾದ್ರೆ ಈ ನಿರ್ಧಾರ ರಾಜಕೀಯವಾಗಿ ಕಾಂಗ್ರೆಸ್ಗೆ ಯಾವ ರೀತಿ ಲಾಭ ತಂದುಕೊಡಬಹುದು ಅಂತ ಹೇಳೋದಾದ್ರೆ, RSS ಅಂದ್ರೆ ಬಿಜೆಪಿ ಪಕ್ಷದ ಸಿದ್ಧಾಂತದ ಮೂಲದ ಹಾಗೆ ಪರಿಗಣಿಸಲಾಗುತ್ತೆ. RSS ನಿಂದಾನೇ ಬಿಜೆಪಿ ಕಾರ್ಯಕರ್ತರು, ನಾಯಕರು ಹೊರಬಂದಿದ್ದಾರೆ. ಹೀಗಾಗಿ RSS ವಿರುದ್ಧದ ಕ್ರಮ ಅಂತಂದ್ರೆ ಪರೋಕ್ಷವಾಗಿ ಬಿಜೆಪಿ ವಿರುದ್ಧದ ಕ್ರಮ ಅಂತ ಹೇಳ್ಬಹುದು. ಕಾಂಗ್ರೆಸ್ನ ದೃಷ್ಟಿಯಲ್ಲಿ RSS ನಿಷೇಧ ಮಾಡಿದ್ರೆ ಧಾರ್ಮಿಕ ತಾರತಮ್ಯಕ್ಕೆ ವಿರೋಧಿಯಾಗಿ ನಿಲ್ಲೋ ಧರ್ಮ ನಿರಪೇಕ್ಷ ಸರ್ಕಾರ ಅನ್ನೋ ಇಮೇಜ್ ಸಿಗಬಹುದು. ಇದು ನಗರ ಆಗಿರಬಹುದು, ಹಾಗೆ ಶಿಕ್ಷಣ ಪಡೆದಂತ ಮತದಾರರಲ್ಲಿ ಪ್ರಭಾವ ಬೀರುತ್ತೆ. ಇನ್ನು RSS ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಕಾಂಗ್ರೆಸ್ ತನ್ನ ಅಲ್ಪಸಂಖ್ಯಾತ ಮತದಾರರು, ಧರ್ಮ ನಿರಪೇಕ್ಷ ವಲಯದ ಜನರು, ಹಾಗೆ ಎಡಪಂಥೀಯ ಚಿಂತನೆ ಇಟ್ಕೊಂಡಿರೋ ಯುವಕರ ಬೆಂಬಲವನ್ನ ಗಟ್ಟಿ ಮಾಡಬಹುದು. ಇದು ವಿಶೇಷವಾಗಿ ಮಹಾನಗರಗಳು, ಜಿಲ್ಲಾ ಕೇಂದ್ರಗಳು, ಹಾಗೆ ಶಿಕ್ಷಣ ಪಡೆದ ವರ್ಗಗಳಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಬಲ ತಂದುಕೊಡುತ್ತೆ. ಹಿಂದೂ ರಾಷ್ಟ್ರದ ಹೆಸರಲ್ಲಿ ನಡೀತಾ ಇರೋ ರಾಜಕೀಯದಿಂದ ದೂರ ಇರೋ ಜನರಿಗೆ ಇದು ಧೈರ್ಯ ಕೊಡೋ ಸಂದೇಶ ಆಗಬಹುದು. ಅಂದ್ರೆ ಕಾಂಗ್ರೆಸ್ ಧರ್ಮ ನಿರಪೇಕ್ಷ ಮೌಲ್ಯಗಳ ಪಕ್ಷ ಅಂತ ಮತ್ತೆ ನಂಬೋ ಚಾನ್ಸಸ್ ಇರುತ್ತೆ. ಇನ್ನು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ RSS ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಕೇಂದ್ರ ರಾಜಕೀಯಕ್ಕೂ ಕೂಡ ಸಂದೇಶ ಕೊಟ್ಟ ಹಾಗಾಗುತ್ತೆ. 2029ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. RSS ವಿರುದ್ಧ ಕಠಿಣ ನಿಲುವನ್ನ ತೆಗೆದುಕೊಂಡ್ರೆ ಪಕ್ಷದ ನಾಯಕತ್ವ ಹಿಂದುತ್ವ ರಾಜಕೀಯಕ್ಕೆ ಪರ್ಯಾಯ ಅಂತ ತೋರಿಸೋದಕ್ಕೆ ಒಂದು ಪ್ರಯತ್ನ ಆಗಬಹುದು. ಇದು ಉತ್ತರ ಭಾರತದಲ್ಲಿ ನಡೆಯೋ ಧಾರ್ಮಿಕ ರಾಜಕೀಯ ಚರ್ಚೆಗೂ ಕೂಡ ಪ್ರತಿಕ್ರಿಯೆ ಥರ ಇರಬಹುದು. ಆದರೆ ಎಲ್ಲವನ್ನೂ ಲಾಭ ಅಂತಾನೆ ಪರಿಗಣಿಸೋದಕ್ಕಾಗೋದಿಲ್ಲ. RSS ನಿಷೇಧ ಮಾಡಿದ್ರೆ ಹಿಂದೂ ಮತದಾರರ ದೊಡ್ಡ ಭಾಗದ ವಿರೋಧಕ್ಕೂ ಕೂಡ ಕಾರಣ ಆಗಬಹುದು. ಅವರು ಇದನ್ನ ಹಿಂದೂ ವಿರೋಧಿ ಕ್ರಮ ಅಂತಾನೆ ಬಣ್ಣಿಸ್ತಾರೆ. ಹೀಗಾಗಿ ಕಾಂಗ್ರೆಸ್ಗೆ ಲಾಭ ಸಿಗ್ಬೋದು ಅನ್ನೋದಷ್ಟೇ ಅಲ್ಲ, ಇದರಿಂದ ಆಗುವಂತಹ ಒಂದಷ್ಟು ನಷ್ಟದ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಇದು ರಾಜ್ಯದ ರಾಜಕೀಯ ಸಮೀಕರಣಗಳನ್ನ ತಲೆಕೆಳಕಾಗಿ ಕೂಡ ಮಾಡಬಹುದು. ಒಟ್ಟಿನಲ್ಲಿ ನೋಡಿದರೆ RSS ನಿಷೇಧ ಕಾಂಗ್ರೆಸ್ಗೆ ತಾತ್ಕಾಲಿಕ ರಾಜಕೀಯ ಲಾಭ ತಂದುಕೊಡಬಹುದು, ಆದರೆ ದೀರ್ಘಾವಧಿಯಲ್ಲಿ ಇದು ಧಾರ್ಮಿಕ ಧ್ರುವೀಕರಣಕ್ಕೂ ಕೂಡ ಕಾರಣ ಆಗಬಹುದು. ಹೀಗಾಗಿ ಈ ಕ್ರಮ ರಾಜಕೀಯ ಆಟದ ಭಾಗ ಆಗಿದ್ರೂ ಪರಿಣಾಮ ತುಂಬಾ ವ್ಯಾಪಕವಾಗಿರುತ್ತೆ. ಇನ್ ಕೇಸ್ ಸರ್ಕಾರ ನಿಷೇಧವನ್ನ ಮಾಡೇ ಬಿಡ್ತು ಅಂದ್ಕೊಂಡ್ರೆ ಏನಾಗಬಹುದು? RSS ನೇರವಾಗಿ ನಿಷೇಧವಾದ್ರೂ ಅದರ ಸಹ ಸಂಸ್ಥೆಗಳು, ವಿದ್ಯಾರ್ಥಿ ಪರಿಷತ್, ಸೇವಾ ಸಂಘಗಳು ಬೇರೆ ಬೇರೆ ಹೆಸರಿನಲ್ಲಿ ಮುಂದುವರಿಬಹುದು. ಹಾಗೆ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ನಷ್ಟವಾಗಿ ಪರಿಣಮಿಸುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನ ಡೀಟೇಲ್ ಆಗಿ ಹೇಳೋದಾದ್ರೆ, RSS ಅಂದ್ರೆ ಕೇವಲ ಸಂಘಟನೆ ಮಾತ್ರ ಅಲ್ಲ, ಹಿಂದೂ ಭಾವನೆಗೆ ನೇರ ಸಂಪರ್ಕ ಇಟ್ಕೊಂಡಿರುವಂತಹ ದೊಡ್ಡ ವೇದಿಕೆ. ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ನಗರದ ತನಕ ಸಾವಿರಾರು ಶಾಖೆಗಳು, ಲಕ್ಷಾಂತರ ಕಾರ್ಯಕರ್ತರಿರ್ತಾರೆ. ಈ ಸಂಘಟನೆ ಸಮಾಜ ಸೇವಾ ಕಾರ್ಯ, ಶಿಕ್ಷಣ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಜನರ ಜೊತೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದೆ. RSS ನಿಷೇಧ ಮಾಡಿಬಿಟ್ರೆ ಈ ಎಲ್ಲಾ ವರ್ಗದ ಜನರಿಗೆ ಅದು ಹಿಂದೂ ವಿರೋಧಿ ಕ್ರಮ ಅಂತ ಕಾಣಬಹುದು. ಹೀಗಾಗಿ ಹಿಂದೂ ಮತದಾರರ ದೊಡ್ಡ ಭಾಗ ಕಾಂಗ್ರೆಸ್ನಿಂದ ದೂರ ಹೋಗೋ ಸಾಧ್ಯತೆ ಇರುತ್ತೆ. ಈ ವಿರೋಧ ನೇರವಾಗಿ ಬಿಜೆಪಿಗೂ ಕೂಡ ಲಾಭ ತಂದುಕೊಡುತ್ತೆ. ಭಾರತದಲ್ಲಿ ಧಾರ್ಮಿಕ ಭಾವನೆ ತುಂಬಾ ಬಲವಾಗಿದೆ. RSS ನಿಷೇಧ ಅಂತಂದ್ರೆ ಕೆಲವರಿಗೆ ಅದು ಹಿಂದೂ ಧರ್ಮದ ಮೇಲಿನ ದಾಳಿ ಅಂತಾನೆ ಕಾಣಿಸ್ಕೊಳ್ಳುತ್ತೆ.
ಈ ಭಾವನಾತ್ಮಕ ಅಂಶವನ್ನ ಬಿಜೆಪಿ ರಾಜಕೀಯವನ್ನಾಗಿ ಬಳಸಿಕೊಳ್ಳಬಹುದು. ಇಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಪ್ರಚಾರ ಜಾಸ್ತಿ ಆಗಬಹುದು. ಈ ಒಂದು ನರೇಟಿವ್ನಿಂದ ರಾಜ್ಯದಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನ ಇಮೇಜ್ ಹಾಳಾಗೋ ರೀತಿ ಮಾಡಬಹುದು. RSS ದೇಶಾದ್ಯಂತ ಸಂಘಟಿತ ಶಕ್ತಿಯನ್ನ ಇಟ್ಕೊಂಡಿದೆ. ಅದನ್ನ ನಿಷೇಧ ಮಾಡಿಬಿಟ್ರೆ ಸಾವಿರಾರು ಕಾರ್ಯಕರ್ತರು ಬೀದಿಗಿಳಿಯೋ ಸಾಧ್ಯತೆ ಇದೆ. ಪ್ರತಿಭಟನೆಗಳು, ಕಾನೂನು ಸುವ್ಯವಸ್ಥೆ, ಗೊಂದಲ, ಹಾಗೆ ಆಡಳಿತದ ಮೇಲಿನ ಒತ್ತಡ ಜಾಸ್ತಿ ಆಗಬಹುದು. ಹಾಗೆ ಜನರ ದಿನನಿತ್ಯ ಜೀವನದ ಮೇಲೆ ಒಂದಷ್ಟು ಎಫೆಕ್ಟ್ ಕೂಡ ಮಾಡಬಹುದು. ಸೊ ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಸ್ಥಿರ, ಅವ್ಯವಸ್ಥೆಯ ಹೊಣೆಗಾರ ಅಂತ ಕಾಣಿಸ್ಕೊಳ್ಬಹುದು. ನೇರವಾಗಿ ಸರ್ಕಾರದ ವಿರುದ್ಧ ನಕಾರಾತ್ಮಕ ಅಭಿಪ್ರಾಯಕ್ಕೂ ಕೂಡ ಇದು ಕಾರಣ ಆಗುತ್ತೆ. RSS ನಿಷೇಧ ಮಾಡಿದ ರಾಜ್ಯ ಸರ್ಕಾರದ ಕ್ರಮವನ್ನ ಕೇಂದ್ರದ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡಬಹುದು. ಹೀಗಾಗಿ ರಾಷ್ಟ್ರದ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಹಿಂದೂ ಒಗ್ಗಟ್ಟು ಎನ್ನೋ ಅಲೆ ಎದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ನಷ್ಟವಾಗಿ ಪರಿಣಮಿಸಬಹುದು. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲೂ ಕೂಡ ಈ ವಿಚಾರದಿಂದ ಕಾಂಗ್ರೆಸ್ ವಿರುದ್ಧದ ಭಾವನೆಯನ್ನ ಬೆಳೆಸಬಹುದು. ಒಟ್ನಲ್ಲಿ ನೋಡಿದ್ರೆ RSS ನಿಷೇಧ ಕಾಂಗ್ರೆಸ್ಗೆ ರಾಜಕೀಯವಾಗಿ ತುಂಬಾನೇ ಅಪಾಯಕಾರಿ ಹೆಜ್ಜೆಯಾಗಬಹುದು. ಧಾರ್ಮಿಕ ಧ್ರುವೀಕರಣವನ್ನ ಜಾಸ್ತಿ ಮಾಡಿ ಹಿಂದೂ ಮತದಾರರನ್ನ ಬಿಜೆಪಿ ಕಡೆ ತಳ್ಳಬಹುದು. ಹೀಗಾಗಿ ನಿಷೇಧದ ಪ್ರಯತ್ನ ತಾತ್ಕಾಲಿಕ ಧ್ವನಿಯನ್ನ ತರಬಹುದೇ ಹೊರತು ದೀರ್ಘಾವಧಿಯಲ್ಲಿ ಅದು ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಎಫೆಕ್ಟ್ ಜೊತೆಗೆ ದುರ್ಬಲವನ್ನಾಗಿ ಕೂಡ ಮಾಡಬಹುದು ಅಂತ ಹೇಳಬಹುದು. ಸೊ RSS ನಿಷೇಧ ಮಾಡೋದು ಕೇವಲ ರಾಜಕೀಯ ಘೋಷಣೆಯಾಗಬಹುದು, ಆದರೆ ಕಾನೂನಾತ್ಮಕವಾಗಿ, ಪ್ರಾಯೋಗಿಕವಾಗಿ ಅದು ಅಷ್ಟೊಂದು ಈಸಿ ಅಲ್ಲ. ಸಂಘಟನೆ 100 ವರ್ಷದಿಂದ ಇದೆ, ಅದರ ಬೇರುಗಳು ತುಂಬಾ ಆಳಕ್ಕೆ ಹೋಗಿವೆ. ಹೀಗಾಗಿ ನಿಷೇಧದ ಬದಲು ಚರ್ಚೆ, ಸಂವಾದ, ಹಾಗೆ ಸಮಾಜದ ಒಗ್ಗೂಡಿಕೆಗೆ ಒತ್ತು ಕೊಡೋದು ಸರ್ಕಾರಕ್ಕೂ ಒಳ್ಳೆಯದು, ಜನಾಂಗಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಇದು ರಾಜಕೀಯವಾಗಿ ಒಂದು ರೀತಿ ಹಾಟ್ ಟಾಪಿಕ್ ಆಗಿದ್ರೂ ನಿಜ ಜೀವನದಲ್ಲಿ ಅದು ಅಷ್ಟೊಂದು ಈಸಿಯಾಗಿರೋದಿಲ್ಲ. ಸಂಘಟನೆಗಳನ್ನು ನಿಷೇಧಿಸೋದಕ್ಕಿಂತ ಆ ಸಂಘಟನೆಯ ನಿಲುವು, ಕಾರ್ಯ ಹಾಗೆ ಪ್ರಭಾವವನ್ನ ವಿಶ್ಲೇಷಣೆ ಮಾಡೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಸಂವಾದವೇ ಶಕ್ತಿ ಅಂತ ಹೇಳ್ಬೋದಲ್ವಾ. RSS 3 ಸಲ ನಿಷೇಧಕ್ಕೊಳಗಾಗಿತ್ತು, ಆದರೆ ಪ್ರತಿ ಸಲ ಕಾಲಾನಂತರದಲ್ಲಿ ತನಿಖೆ ಆದಮೇಲೆ ನಿಷೇಧವನ್ನ ತೆಗೆದುಹಾಕಲಾಯಿತು. ಇದರಿಂದ RSS ಮೇಲೆ ನಿಷೇಧ ಹೇರೋದು ಕಾನೂನಾತ್ಮಕವಾಗಿ ತುಂಬಾ ಕಷ್ಟ ಅಂತ ಹೇಳ್ಬೋದು. ಹಾಗೆ ಅದು ಶಾಶ್ವತವಾಗಿ ಕೂಡ ಇರಲಿಲ್ಲ. ರಾಜಕೀಯದಲ್ಲಿ ಕೆಲವು ಕ್ರಮಗಳು ಶಕ್ತಿಯ ಪ್ರದರ್ಶನ ಆಗಬಹುದು, ಆದರೆ ಜನರ ಭಾವನೆಗೆ ವಿರುದ್ಧ ಏನಾದರೂ ಆಗ್ಬಿಟ್ರೆ ಅದು ಶಕ್ತಿಯಲ್ಲ, ನಷ್ಟ ಅಂತಾನೆ ಹೇಳಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ಹೆಜ್ಜೆ ಇಡುತ್ತೆ ಕಾದು ನೋಡೋಣ. ಸೊ ನಿಮ್ಮ ಪ್ರಕಾರ ಈಗ RSS ವಿಚಾರದಲ್ಲಿ ಏನು ವಾದ, ಪ್ರತಿವಾದ, ಪರ ವಿರೋಧದ ಚರ್ಚೆ ಏನಾಗ್ತಾ ಇದೆ? ನಿಮ್ಮ ಪ್ರಕಾರ RSS ನಿಷೇಧ ಆಗಬೇಕಾ ಬೇಡವಾ? ನಿಷೇಧ ಆಗಬೇಕು ಅನ್ನೋದಕ್ಕೆ ಏನು ಕಾರಣ, ಬೇಡ ಅನ್ನೋದಕ್ಕೆ ಏನು ಕಾರಣ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ.